ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಭವ್ಯ ವ್ಲಾಗ್ಸ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಮ್ಮ ಮನೆಯಲ್ಲಿ ಬೀನ್ಸ್ ಕರಿ ನನಗೆ ಶೇರ್ ಮಾಡಬೇಕನ್ಸಿತ್ತು ಈ ರೆಸಿಪಿ ನಿಮ್ಮ ಜೊತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೀನ್ಸ್ ಕರಿ ಮಾಡೋದಕ್ಕೆ ಬೀನ್ಸ್ ಬೇಕಾಗಿರುತ್ತೆ. ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸು ಸಣ್ಣದಾಗಿ, ಆಮೇಲೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ, ಅಚ್ಚ ಖಾರದ ಪುಡಿ, ಮಸಾಲ ಆ್ಯಂಡ್ ವೆಜಿಟೇಬಲ್ ಕುಕ್ಕಿಂಗ್ ಆಯಿಲ್. ಮೊದಲಿಗೆ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿಯಾದ ನಂತರ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಬಿಡೋಣ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ. ಸ್ವಲ್ಪ ಚೆನ್ನಾಗಿ ಚಟಪಟ ಅಂದ ತಕ್ಷಣ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ 5ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. 10 ನಿಮಿಷ ಬೆಂದಿದೆ, ಬೀನ್ಸ್ ಕೂಡ ಬೆಂದಿದೆ ಚೆನ್ನಾಗಿ. ಇವಾಗ ಮತ್ತೆ ನಿಮ್ಮ ಮನೇಲಿ ಯಾವುದು ಎಲ್ಲ ಗ್ರೇವಿಗಳಿಗೆ ಮಸಾಲ ಬಳಸ್ತೀರಾ ಆ ಮಸಾಲ ಬಳಸ್ಕೋಬೋದು. ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ನೋರು 2.5 ಸ್ಪೂನ್ ಇಸ್ ಫೈನ್ ಹಾಕ್ಕೋಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಬೀನ್ಸ್ ಕರಿ. ಗುಡ್ ಕಾಂಬಿನೇಷನ್ ವಿತ್ ರೈಸ್ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು ಒಂದ್ಸತಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊರಿಯಂಡರ್ ಹಾಕೋಬೋದು. ರೆಡಿ, ಆಲ್ಮೋಸ್ಟ್ ಡನ್. ರೆಡಿ ಟು ಹ್ಯಾವ್ ಬೀನ್ಸ್ ಕರಿ, ಚಪಾತಿ ಜೊತೆ ಕೂಡ, ರೈಸ್ ಜೊತೆ ಕೂಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.